ವೆಲ್ಕಮ್ ಬ್ಯಾಕ್ ಟು ಜಾನ್ ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಗಿಲ್ಲಿ ನಟ ಅವರು ಇವಾಗ ಚಿತ್ತಾರ ಅವಾರ್ಡ್ಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ರಿಷಬ್ ಶೆಟ್ಟಿ ಆಗಲಿ ಎಲ್ಲ ಒಂದು ಫೇಮಸ್ ಆದಂಥ ಹೀರೋಯಿನ್ಗಳು ಕೂಡ ಬಂದಿದ್ದಾರೆ. ಹಾಗೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅವಾರ್ಡ್ ಕೂಡ ಯಾರಿಗೆ ಸಿಕ್ಕಿದೆ ಅಂದರೆ ನಮ್ಮ ಒಂದು ಗಿಲ್ಲಿಗೆ ಸಿಕ್ಕಿದೆ. ಇಡೀ ಒಂದು ಕರ್ನಾಟಕದ ಹೆಮ್ಮೆ ಪಡುವಂಥ ವಿಷಯ. ಅದು ಜೂನ್ 21ಕ್ಕೆ ಸಿಕ್ಕಿದೆ. ಅದು ವಿಶೇಷವಾದ ಒಂದು ಜೂನ್ 21 ಅಂದರೆ ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ. ಸ್ಪೆಷಲ್ ಮೂಮೆಂಟ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ ಇಲ್ಲಿ ಮಾಸ್ ಆಗಿ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಚಿತ್ತಾರ ಒಂದು ಅವಾರ್ಡ್ಸ್ಗೆ ಗಿಲ್ಲಿ ಮತ್ತು ಕಾವ್ಯ ಅವರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಒಂದು ಇಲ್ಲಿ ಫೇಮಸ್ನಲ್ಲಿ ಇಲ್ಲಿ ಡ್ರೆಸ್ಸಿಂಗ್ ಸೆಟ್ ಕೂಡ ಇಲ್ಲಿ ಮ್ಯಾಚ್ ಆಗಿದೆ. ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ನಡುವೆ ಏನು ನಡೀತಾ ಇದೆ, ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಬೆಸ್ಟ್ ಚಿತ್ತಾರ ಅವಾರ್ಡ್ಸ್ನಲ್ಲಿ ಹೇಳ್ಕೊಂತಾರ ಇಲ್ಲಿ ಅವರ ಒಂದು ಪ್ರೀತಿಯ ವಿಷಯದ ಬಗ್ಗೆ ಅಂತ ನೋಡೋಣ. ಹಾಗೆ ಗಿಲ್ಲಿ ಅವರು ಇಲ್ಲಿ ಬಂದ ತಕ್ಷಣ ಇಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ಆ ಒಂದು ಡೈಲಾಗ್ಗೆ KGF ಒಂದು ಡೈಲಾಗ್ಗೆ ಮಾಸ್ ಎಂಟ್ರಿಗೆ ಎಲ್ಲ ಒಂದು ಅಲ್ಲಿ ಕೂತಂತ ಒಂದು ಎಲ್ಲ ಒಂದು ಅಭಿಮಾನಿಗಳು ಮತ್ತು ಎಲ್ಲ ಜನರು ಕೂಡ ಫುಲ್ ಫಿದಾಗ್ತಾರೆ. KGFನ ಒಂದು ಡೈಲಾಗ್ ಏನಪ್ಪಾ ಅಂದರೆ, ಯಾರು 10 ಜನ ಹೊಡೆದು ಡಾನ್ ಆದವನಲ್ಲ ಕಣೋ, ಆ ಒಂದು ನಾನು ಹೊಡೆದ 10 ಜನನು ಕೂಡ ಡಾನ್ಗಳೇ ಅಂತಂದು ಗಿಲ್ಲಿ ಅವರು ಖಡಕ್ಕಾದ ಒಂದು ಡೈಲಾಗ್ಗೆ ಫುಲ್ ಫಿದಾಗ್ಬಿಡ್ತಾರೆ. ಸಿಳ್ಳೆ ಎಲ್ಲ ಒಂದು ಕ್ಲಾಪ್ಸ್ ಹಾಕ್ತಾ ಇರ್ತಾರೆ. ರಿಷಬ್ ಶೆಟ್ಟಿ ಅಂತೂ ನೋಡಿ ಫುಲ್ ಫಿದಾಗ್ತಾರೆ. ಅವಾಗ ರಿಷಬ್ ಶೆಟ್ಟಿ ಬಂದಿದ್ದಾರೆ ನೋಡು ಅಂದಾಗ, ಸರ್ ನಮಸ್ತೆ ಸರ್, ನನಗೆ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಬಿಟ್ರೆ ನಾನು ಒಳ್ಳೆಯದಾಗ್ಬಿಡುತ್ತೆ ಅಂತಂದು ರಿಷಬ್ ಶೆಟ್ಟಿಗೆ ಇಲ್ಲಿ ಕ್ವಶನ್ ಕೇಳ್ತಾರೆ. ಆಮೇಲೆ ಇಲ್ಲಿ ನಗ್ತಾ ಹೇಳ್ತಾರೆ ರಿಷಬ್ ಶೆಟ್ಟಿ ಅವರು. ಯಾಕಂದರೆ ಅಲ್ಲಿ ರಿಷಬ್ ಶೆಟ್ಟಿ ಅವರು ಆ ಒಂದು ನಗುವಿನಲ್ಲೇ ಗೊತ್ತಾಗುತ್ತದೆ ಚಿಕ್ಕ ಕ್ಯಾರೆಕ್ಟರ್ ಯಾಕೆ ದೊಡ್ಡ ಕ್ಯಾರೆಕ್ಟರ್ ಕೊಡ್ತೀನಿ ಅಂತಂದು ರಿಷಬ್ ಶೆಟ್ಟಿ ಅವರು ನಗುವಿನಲ್ಲೇ ಆನ್ಸರ್ ಕೊಡ್ತಾರೆ. ಆಮೇಲೆ ಶ್ರೀಲೀಲಾ ಅವರು ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಾರೆ. ಆಮೇಲೆ ಇಲ್ಲಿ ಅವರೊಂದು ಗಿಲ್ಲಿ ಅವರ ಒಂದು AI ಒಂದು ಬಂದ ಮೇಲೆ ಎಲ್ಲ ಒಂದು ಯಾರು ಈ ಒಂದು ಸಿನಿಮಾದಲ್ಲಿ ಯಾರು ಹೀರೋ ಯಾರು ಹೀರೋಯಿನ್ ಅಂತಾನೆ ಗೊತ್ತಾಗ್ತಿಲ್ಲ. ಆ ಒಂದು ಇಲ್ಲಿ ಒಂದು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಗೇಮ್ ಆಡಿಸ್ತಾರೆ. ಏನಪ್ಪ ಅಂದರೆ ಇಲ್ಲಿ ನೀನು ಅಲ್ಲಿ ಒಂದು ಕರಿಯ ಒಂದು ಸಿನಿಮಾ ಬರುತ್ತದೆ. ಆ ಒಂದು ಸಿನಿಮಾದಲ್ಲಿ ಇಲ್ಲಿ ಏನೆಲ್ಲ ಒಂದು ಸಾಂಗ್ ಮುಖಾಂತರ ನೀನು ನಗಿಸ್ಬೋದು. ಮತ್ತು KGF ಒಂದು ಮಾಸ್ ಆಗಿ ಖಡಕ್ಕಾಗಿ ಗಿಲ್ಲಿಯ ಒಂದು ಫೋಟೋ ಇರುತ್ತದೆ. ಅಲ್ಲಿ ಕೂಡ ಇಲ್ಲಿ ಯಾವೊಂದು ಫಿಲ್ಮ್ನಲ್ಲಿ ನಿನ್ನ ಫೋಟೋ ಬರುತ್ತದೆ, ಅಲ್ಲಿ ನಿನಗೆ ಇಷ್ಟವಾದಂಥ ಡೈಲಾಗು ಹೇಳ್ಬೋದು, ಸಾಂಗು ಕೂಡ ಹಾಡ್ಬೋದು, ಡ್ಯಾನ್ಸು ಮಾಡ್ಬೋದು ಅಂದಾಗ ನಾನು ಬಿಟ್ಬಿಡು ಕಣಪ್ಪ, ಬಿಟ್ಬಿಡ್ರಿ, ಈ ಒಂದು ಚಿತ್ತಾರ ಅವಾರ್ಡ್ಸ್ ಕೂಡ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅವಾರ್ಡು ಬೇಡ ಏನು ಬೇಡ, ನಾನು ಹೋಗ್ಬಿಡ್ತೀನಿ ಅಂತಂದು ಗಿಲ್ಲಿಯವರು ಹೇಳ್ತಾರೆ. ಅಷ್ಟು ತಮಾಷೆ ಮಾಡ್ತಾ ಇರ್ತಾರೆ. ಹಾಗೆ ಗಿಲ್ಲಿಯವರು ನೋಡಿದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ, ಇಡೀ ಒಂದು ಕರ್ನಾಟಕ ಜನರೇ ಮೆಚ್ಚಿಸುವಂತಹ ಒಂದು ನಟನ ಅಂತಲೇ ಹೇಳ್ಬೋದು. ಇವಾಗ ಜಿಮ್ಗೂ ಸೇರಿದ್ದಾರೆ. ಬೆಸ್ಟ್ ಒಂದು ಮೂವಿನೂ ಕೂಡ ಮಾಡ್ತಾ ಇದ್ದಾರೆ. ಅದು ಜೂನ್ 21ಕ್ಕೆ ರಿಲೀಸ್ ಆಗುತ್ತದೆ. ಅಂದರೆ ಪ್ರೋಮೋ ಟ್ರೈಲರ್ ಮತ್ತು ಹೀರೋಯಿನ್ ಯಾರು ಅಂತಂದು ಎಲ್ಲ ಒಂದು ಟ್ರೈಲರ್ ಕೂಡ ಈ ಜೂನ್ 21ಕ್ಕೆ ರಿಲೀಸ್ ಆಗುತ್ತದೆ. ಗಿಲ್ಲಿ ಒಂದು ಹುಟ್ಟುಹಬ್ಬವ ತುಂಬ ಗ್ರ್ಯಾಂಡಾಗಿ ಅದ್ದೂರಾಗಿ ಮಾಡ್ತಾ ಇದ್ದಾರೆ. ಮಂಡ್ಯ ಒಂದು ಜಿಲ್ಲೆಯಲ್ಲಿ ಗಿಲ್ಲಿಯ ಒಂದು ಪೋಸ್ಟರ್ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಕಟ್ಔಟ್ ಹಾಕ್ತಾ ಇದ್ದಾರೆ. ಇನ್ನು ಕೇವಲ 6 ದಿನಗಳಲ್ಲಿ ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ ಸರ್ಪ್ರೈಸ್ ಕೊಟ್ಟಂತಹ ಕಾವ್ಯ ಅವರು ಏನು ಕೊಡ್ತಾರೆ ಗಿಲ್ಲಿಗೆ ಮತ್ತು ಅಭಿಮಾನಿಗಳು ಸೇರಿಕೊಂಡು ಏನೆಲ್ಲ ಗಿಫ್ಟ್ ಕೊಡ್ತಾ ಇದ್ದಾರೆ, ಇಲ್ಲಿ ಗಿಲ್ಲಿಗೆ ಏನೆಲ್ಲ ಸರ್ಪ್ರೈಸ್ ಕೊಡ್ತಾರೆ ಅಂತಂದು ನಾವು ಕೂಡ ಕಾದು ನೋಡ್ತಾ ಇದ್ದೀವಿ. ಇವಾಗಲೇ ನಿನ್ನೆಲಿಂದನೇ ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ ಸಂಭ್ರಮ ಸಡಗರ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿಯ ಒಂದು ಕಟ್ಟೌಟೆ ರಾರಾಜಿಸ್ತಾ ಇದೆ. ಅಷ್ಟೊಂದು ಕ್ರೇಜ್ ಇದೆ. ಇಲ್ಲಿ ಫಸ್ಟ್ ಟೈಮ್ ಬಿಗ್ ಬಾಸ್ ವಿನ್ ಆದ ತಕ್ಷಣ ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನ ಇರುತ್ತದೆ. ಅವರು ಯಾವುದೇ ಕಾರಣಕ್ಕೂ ಇಷ್ಟು ದಿವಸ ಆದರೂ ಕೂಡ ಒಂದು ಸಾರಿನೂ ಹುಟ್ಟುಹಬ್ಬ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಆಚರಿಸ್ತಿದ್ದಿಲ್ಲ. ಕೇಕು ಕೂಡ ಕಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇವಾಗ ಅಭಿಮಾನಿಗಳು ಸುಮ್ಮನೆ ಬಿಡ್ತಾರೆ, ಅವರನ್ನು ಹಾಲಿನ ಅಭಿಷೇಕ ಮಾಡಿಸ್ಬಿಡ್ತಾರೆ. ಇಲ್ಲಿ ಅಭಿಮಾನಿಗಳ ಒಂದು ಜನಸಾಗರ ಅಷ್ಟೊಂದು ಕ್ರೇಜ್ ಪಡೆದಿದ್ದಾರೆ. ಗಿಲ್ಲಿ ಅವರು ಕಂಡ್ರೆ ಎಷ್ಟು ಚಿಕ್ಕ ವಯಸ್ಸಿನಿಂದ ಹಿಡಿದು ಅಜ್ಜಿಯರು ಕೂಡ ವಯಸ್ಸಾದವರು ಕೂಡ ಗಿಲ್ಲಿ ಕಂಡ್ರೆ ಅಷ್ಟೊಂದು ಪ್ರೀತಿ ಮುಗ್ಧತೆ ಇರುತ್ತದೆ. ಅಷ್ಟೊಂದು ಕ್ರೇಜ್ ಇರುವಂತಹ ಗಿಲ್ಲಿ ಮತ್ತು ಕಾವ್ಯ ಅವರು ಏನು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ಅಂತಂದು ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಕಾವ್ಯ ಅವರು ಆದಷ್ಟು ಬೇಗನೆ ಗುಡ್ ನ್ಯೂಸ್ ಕೊಡಲಿ. ಗಿಲ್ಲಿ ಮತ್ತು ಕಾವ್ಯರ ನಡುವೆ ಏನಿದೆ ಅಂತಂದು ಕ್ಲಿಯರಿಟಿ ಜೂನ್ 21ಕ್ಕೆ ಕೊಡ್ತೀನಿ ಅಂತಂದು ಅವತ್ತೇ ಅಂತಂದು ಕಾವ್ಯ ಅವರು ಮತ್ತು ಹೇಳಿದ್ದಾರೆ. ಹಾಗೆ ಬೆಸ್ಟ್ ಅವಾರ್ಡ್ ಎಂಟರ್ಟೈನ್ಮೆಂಟ್ ಅಂತಂದು ಅವಾರ್ಡ್ ಕೂಡ ಸಿಕ್ಕುತ್ತದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ